ಭೂಮಿ ಎಲ್ಲ ಹೇಳ್ಕೊಳ್ಳೋದು. ಅದರ ಮಹತ್ವ ನಮಗೆ ಅವಾಗ ಅರಿವು ಆಗ್ತಿರ್ಲಿಲ್ಲ. ಆ ಪುರೋಹಿತರು ಯಾಕಾಗಿ ಹೇಳ್ತಾ ಇದ್ದಾರೆ ನಮಗೆ ಅಂತೇಳಿ ವಿಚಾರ ಮಾಡಿದಾಗ ನಮ್ಮ ಸುಮಾರು 2000 ವರ್ಷಗಳ ಹಿಂದಕ್ಕೆ ಹೋದಾಗ ಅಶೋಕನು ಆ ಸಾಲು ಮರಗಳನ್ನು ಮಾಡಿ ನಮಗೆ 2000 ವರ್ಷಗಳ ಹಿಂದೆನೆ ಅದರ ಮಹತ್ವವನ್ನು ಸಾರಿ ಹೋಗಿದೆ. ಸಾಲು ಮರಗಳು ಯಾಕಾಗಿ ನೆಡ್ತಾ ಇದ್ರು ನಮ್ಮ ಹಿಂದಿನರು, ಅಶ್ವತ್ಥಕಟ್ಟೆ ಯಾಕಾಗಿ ನೆಡ್ತಾ ಇದ್ರು, ದಾರಿ ಹೋಗೋರಿಗೆ ನೆರಳು ಬರ್ತಾ ಇತ್ತು, ಮತ್ತೆ ಹಣ್ಣು ಬಿಡುವ ಮರಗಳಾಗಿದ್ರೆ ಪಶು ಹೇಳು ಕಳೆದುಕೊಂಡುದು ಎಲ್ಲ ಇಲ್ಲೇ, ಇನ್ನೇಕೆ ನಿನಗೆ ಚಿಂತೆ, ನೋವಲ್ಲಿ ನೊಂದು ಬೆಂದೆ, ಸಾಲು ಸಾಲು ಮರಗಳನ್ನು ನೆಟ್ಟು ಉಳಿಸೋಣ. ನಮ್ಮ ಬದುಕು ಇಂದು ಹೊಸದಾಗಿ ಕಟ್ಟಿಕೊಳ್ಳೋಣ. ಹಸಿರಿನಿಂದ ಉಸಿರು ಇದನ್ನು ತಿಳಿಸೋಣ. ಕಾಡನ್ನು ಬೆಳೆಸಿ ನಾಡನ್ನು ಉಳಿಸೋಣ. ಇನ್ನು ಅರಣ್ಯವ ನಾಶವ ಮಾಡಲಾರೆವು.
ಕಾಳಜಿ ಇಲ್ಲವಾದರೆ ನಾಡೆಲ್ಲ ವಿನಾಶವು. ನಾವು ನೆಡಬೇಕು ಮನೆಯ ಮುಂದೆ ಒಂದು ಮರ, ಹಾಗಾಗುವುದು ಎಲ್ಲೆಲ್ಲೂ ಊರಿಗೊಂದು ವನ. ಇನ್ನಾದರೂ ಕೊಡಬೇಕು ಮರ ಗಿಡಗಳ ಬಗ್ಗೆ ಗಮನ, ಈ ಪ್ರಕೃತಿ ದೇವರು ನಮಗೆ ಕೊಟ್ಟ ಒಂದು ವರ. ಹಿರಿಯರು ನಮ್ಮ ನಂಬಿ ಬಿಟ್ಟು ಹೋದರೂ ನೋಡೋಣ, ಉಳಿಸಿ ನಾವು ಸಡಗರದಿ ಮರ ನೆಡೋಣ. ಇದು ಸಾಧಿಸುವ ಛಲವಲ್ಲ ನಮ್ಮ ಸಾಲು ಸಾಲು ಮರಗಳನ್ನು ನೆಟ್ಟು ತಮ್ಮ ನೆನಪುಗಳನ್ನು ಅದರಲ್ಲಿಟ್ಟು. ಸಾಲು ಸಾಲು ಮರಗಳನ್ನು ನೆಟ್ಟು ತಮ್ಮ ನೆನಪುಗಳನ್ನು ಅದರಲ್ಲಿಟ್ಟು. ಹೋದರಲ್ಲಿ ನಮಗಾಗಿ ಎಲ್ಲ ಬಿಟ್ಟು, ಹೋದರಲ್ಲ ನಮಗಾಗಿ ಎಲ್ಲ ಬಿಟ್ಟು. ಹೇಳುವೆ ಕೇಳಿರಿ ನಾನಿದರ ಗುಟ್ಟು, ಹೇಳುವೆ ಕೇಳಿರಿ ನಾನಿದರ ಗುಟ್ಟು. ನೀರೆರೆದು ಪೂಜಿಸಿದ ನಮ್ಮ ಹಿರಿಯರು, ಸ್ವಾರ್ಥ ತೊರೆದು ದೇಶಕ್ಕಾಗಿ ಬಾಳಿದರು ಅವರು. ಸೂರ್ಯ ಚಂದ್ರರಂತೆ ನಮ್ಮ ಪ್ರಕೃತಿಯ ಶಾಶ್ವತವು, ಮುಂದಿನ ಪೀಳಿಗೆಗೂ ನಾವು ಉಳಿಸಿ ಬೆಳೆಸಬೇಕು. ಸಾಲು ಸಾಲು ಮರಗಳನ್ನು ನೆಟ್ಟು ತಮ್ಮ ನೆನಪುಗಳನ್ನು ಅದರಲ್ಲಿಟ್ಟು. ಹೋದರಲ್ಲ ನಮಗಾಗಿ ಎಲ್ಲ ಬಿಟ್ಟು, ಹೇಳುವೆ ಕೇಳಿರಿ ನಾನು ನನ್ನದು ಎನ್ನುವ ಮಾತು ಬರಿಯ ಸುಳ್ಳು. ಬರುವಾಗ ನೀನೇನು ಹೊತ್ತು ತರಲಿಲ್ಲ ಕೇಳು, ಪಡೆದುಕೊಂಡುದು ಕಳೆದುಕೊಂಡುದು ಎಲ್ಲ ಇಲ್ಲೇ. ಇನ್ನೇಕೆ ನಿನಗೆ ಚಿಂತೆ ನೋವಲ್ಲಿ ಬೆಂದೆ. ಸಾಲು ಸಾಲು ಮರಗಳನ್ನು ನೆಟ್ಟು ಅದರಲ್ಲಿಟ್ಟು. ಹೋದರಲ್ಲ ನಮಗಾಗಿ ಎಲ್ಲ ಬಿಟ್ಟು, ಹೇಳುವೆ ಕೇಳಿರಿ ನಾನಿದರ ಗುಟ್ಟು. ಇನ್ನೂ ಒಂದು ಪ್ರಾಣಿ ಪಕ್ಷಿಗಳ ಮನೆಯಾಗುತ್ತೆ. ಇದರಿಂದ ಒಂದಕ್ಕಿಂತ ಒಂದು ಸಸ್ಯಗಳು ಬೆಳೀತಾ ಹೋಗುತ್ತೆ. ಅದರಿಂದ ಪಕ್ಷಿಗಳ ಮನೆಯೂ ಆಗುತ್ತೆ, ಪ್ರಾಣಿಗಳ ಮನೆಯೂ ಆಗುತ್ತೆ. ನಮ್ಮ ಉಸಿರಾಟಕ್ಕೆ ಬೇಕಾಗುವ ಗಾಳಿಯನ್ನು ನಾವು ಪ್ರಕೃತಿಯಲ್ಲಿ ಯಾವುದರಿಂದ ಪಡೆಯುತ್ತೇವೆ? ಉತ್ತರ ಹೇಳಬಾರದು. ಮರಗಳು ಸರಿಯಾಗಿದೆ ಉತ್ತರ. ಕೇಳಿದ ಉತ್ತರ ನೆಕ್ಸ್ಟ್ ಪ್ರಶ್ನೆ. ಹಳ್ಳಿಯ ಶ್ವಾಸಕೋಶ ಎಂದು ಈ ದೊಡ್ಡ ಮರವನ್ನು ಕರೆಯಲಾಗುತ್ತದೆ. ಹೇಳಮ್ಮ. ತಂಪಿನಲ್ಲಿ ಸ್ವರ್ಗವನ್ನು ಕಂಡೆ, ಮಾವು ಸೀಬೆ ಬಾಳೆ ಪೆರಲ ಹಸಿವೆ ನೀಗಿಸಿವೆ. ಇವೆಲ್ಲವೂ ನಿನ್ನ ಶ್ರಮದಿಂದಲೇ ಬಂದುದಲ್ಲ, ತಾತ ಮುತ್ತಾತರು ಮರ ಬೆಳೆಸಿ ಹೋದರಲ್ಲ, ತಾತ ಮುತ್ತಾತರು ಮರ ಬೆಳೆಸಿ ಹೋದರಲ್ಲ. ಸಾಲು ಸಾಲು ಮರಗಳನ್ನು ನೆಟ್ಟು ತಮ್ಮ ನೆನಪುಗಳನ್ನು ಅದರಲ್ಲಿಟ್ಟು. ಹೋದರಲ್ಲ ನಮಗಾಗಿ ಎಲ್ಲ ಬಿಟ್ಟು, ಹೇಳುವೆ ಕೇಳಿರಿ ನಾನಿದರ ಗುಟ್ಟು. ಕೇಳಿ ನನ್ನ ಕುಲ ಬಾಂಧವರೇ ಆಲಿಸಿ ನುಡಿ, ತಿಳಿದು ನೀವು ಬಾಳಿದಾಗ ಸುಖ ಶಾಂತಿ ನೆಮ್ಮದಿ. ತಾನು ಬೆಳೆಸಿ ನಾಡು ಉಳಿಸಿ ಮಾಲಿನ್ಯ ತಡೆಗಟ್ಟಿ, ರೋಗ ರುಜಿನ ಕಾಡದು ವಂಶ ಉಳಿಸಿ ಬೆಳೆಸಿ. ಕಾಡು ಬೆಳೆಸಿ ನಾಡು ಉಳಿಸಿ ಮಾಲಿನ್ಯ ತಡೆಗಟ್ಟಿ, ರೋಗ ರುಜಿನ ಕಾಡದು ವಂಶ ಉಳಿಸಿ ಬೆಳೆಸಿ.
ಸಾಲು ಸಾಲು ಮರಗಳನ್ನು ನೆಟ್ಟು ತಮ್ಮ ನೆನಪುಗಳನ್ನು ಅದರಲ್ಲಿಟ್ಟು ಹೋದರೆಲ್ಲ ನಮಗಾಗಿ ಎಲ್ಲ ಬಿಟ್ಟು ಹೇಳುವೆ ಕೇಳಿರಿ ನಾನಿದರ ಗುಟ್ಟು. ಪರಿಸರ ಇದ್ದರೆ ನಾವು ಉಳಿತೀವಿ. ನಮ್ಮಿಂದ ಪರಿಸರ ಅಲ್ಲ, ಪರಿಸರದಿಂದಲೇ ನಾವು ಅಂತ ನಮ್ಮ ಶಾಲೆಯಲ್ಲಿ ಈ ಸುಂದರ ಒಂದು ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಅದು ವಿಶ್ವ ಪರಿಸರ ದಿನ. ಈ ವರ್ಷವೂ ಕೂಡ ಜೂನ್ 5ನೇ ತಾರೀಕು ನಮ್ಮ ಶಾಲೆಯಲ್ಲಿ ಪರಿಸರ ದಿನಾಚರಣೆ. ಈ ಜಲ ಈ ನಾಡು ಈ ನೆಲ ಈ ಜಲ ಈ ನಾಡು ಈ ಜಗ ಕಟ್ಟಿದ ಈ ಗೂಡು ಈ ನೆಲ ಈ ಜಲ ಈ ನಾಡು ಈ ಜಗ ಕಟ್ಟಿದ ಈ ಗೂಡು ಪ್ರಕೃತಿ ಕೊಟ್ಟ ಕೊಡುಗೆ ಇರಲಿ ಇರಲಿ ಹೀಗೆ ಪ್ರಕೃತಿ ಕೊಟ್ಟ ಕೊಡುಗೆ ಈ ಜಲ ಈ ಜಲ ಈ ಕಾಡು ಜುಳು ಜುಳು ಹರಿವ ಹೊಳೆಗೆ ಕೊಳೆಯ ಬೆರೆಸೋ ಕಡಲೆ ಜುಳು ಜುಳು ಹರಿವ ಹೊಳೆಗೆ ಕೊಳೆಯ ಬೆರೆಸೋ ಕಡಲೆ ಬಗೆ ಬಗೆ ಹೊಗೆಯನ್ನು ಹೂಳಿ ಮಲಿನಗೊಳಿಸಿದರೆ ಗಾಳಿ ಬಗೆ ಬಗೆ ಹೊಗೆಯನ್ನು ಹೂಳಿ ಮಲಿನಗೊಳಿಸದಿರಿ ಗಾಳಿ ಸಾಕು ಇನ್ನು ಸಾಕು ಇದರ ಪರಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಒಂದು ಮುಖ್ಯವಾದಂತಹ ಧ್ಯೇಯ. ಅದರ ಅಂಗವಾಗಿ ಈ ದಿನ ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವಂತಹ ಈ ಒಂದು ಪರಿಸರ ದಿನಾಚರಣೆಯ ಈ ವೇದಿಕೆಯ ಎಲ್ಲ ವೇದಿಕೆಯಲ್ಲಿ ಅಲಂಕರಿಸಿರುವಂತಹ ಎಲ್ಲ ಗಣ್ಯರಿಗೆ ಶಾಲೆಯ ಪರವಾಗಿ